ಉಪಸ್ಥಿತರಿರುವ ಎಲ್ಲ ಧ್ಯಾನ ಬಂಧುಗಳಿಗೂ ಬೆಳಗಿನ ಶುಭೋದಯ. ನಾನಿವತ್ತೊಂದು ವಿಶೇಷವಾದ ಸಬ್ಜೆಕ್ಟ್ ಹೇಳ್ತೇನೆ. ಅಂದ್ರೆ ವೃದ್ಧಾಪ್ಯದಲ್ಲಿ ಒಂಟಿಯಾಗಬಾರದು ಮತ್ತು ಯಾರ ಮೇಲೂ ಭಾರ ಆಗಬಾರದು ಅಂತ ಹೇಳಿ ಈ ವಿಷಯಗಳನ್ನ ಅರ್ಥಕೊಳ್ಳಿ ಅಂತ. ಅದು ನನಗೂ ಅನ್ವಯಿಸುತ್ತೆ. ವಿವಾದದಲ್ಲಿ ಸಿಲುಕಿಕೊಳ್ಳಬೇಡಿ. ಪಕ್ಕದವನಿಗೆ ಪಾಠ ಕಲಿಸ್ಬೇಕು ಎಂಬ ಕಾರಣಕ್ಕೆ ನಿಮ್ಮ ಜೀವನವನ್ನು ನ್ಯಾಯಾಲಯದ ಮೆಟ್ಟಲುಗಳಲ್ಲೇ ಕಳೆಯಬೇಡಿ. ಪ್ರಕರಣ ಮುಗಿಯುವ ಮೊದಲು ನೀವು ಈ ಲೋಕವನ್ನೇ ತೊರೆದಿರಬಹುದು ಮತ್ತು ಹೋರಾಡಿ ಭೂಮಿಯನ್ನು ಗೆದ್ದರೂ ಅಲ್ಲಿ ನೀವು ಅಲ್ಲ, ಆ ವಕೀಲರೇ ಶಾಶ್ವತವಾಗಿ ನೆಲೆಸಿರ್ತಾರೆ. ನಂಬರ್ 2, ಹಳೆಯ ವಾಹನಗಳು ಭಾರವಾಗಬಹುದು. 5 ಲಕ್ಷ ಲಾಭ ಆಗುತ್ತೆ ಅಂದ್ಕೊಂಡು ಹಳೆ ವಾಹನ ಮನೆಗೆ ತರುವ ತಪ್ಪು ಮಾಡಬೇಡಿ. ವಾಹನ ರಸ್ತೆಗಿಂತ ಗ್ಯಾರೇಜ್ನಲ್ಲೇ ಹೆಚ್ಚು ಕಾಲ ಕಳೆಯುತ್ತಿದ್ದರೆ ಹೃದಯಾಘಾತ ಬರುವುದು ವಾಹನಕ್ಕಲ್ಲ, ನಮಗೆ. ನಮ್ಮ ಆಸ್ತಿಯನ್ನು ವರ್ಗಾಯಿಸಲು ಆತುರ ಪಡಬೇಡಿ. ಇಂದು ಮಕ್ಕಳು ದೇವರಂತಿದ್ದಾರೆ ಎಂದು ಕಾಣಿಸಿದರೂ ನೀವು ನಿಮ್ಮ ಆಸ್ತಿ ಎಲ್ಲವನ್ನು ಅವರ ಹೆಸರಿಗೆ ಮಾಡಿದ ಕ್ಷಣದಿಂದಲೇ ಅದೇ ಮನೆಯಲ್ಲಿ ನೀವು ಅಗತ್ಯವಿಲ್ಲದ ವಸ್ತು ಆಗಬಹುದು. ಮಕ್ಕಳು ಕೆಟ್ಟವರಲ್ಲ, ಆದರೆ ಜಗತ್ತು ಕ್ರೂರ. ಕೊನೆಯ ಉಸಿರಿನವರೆಗೆ ಏನಾದರೂ ನಿಮ್ಮ ಹೆಸರಲ್ಲಿ ಇಟ್ಕೊಳ್ಳಿ. ನಮ್ಮ ಕೊನೆಯ ಉಳಿತಾಯವನ್ನು ಸುರಕ್ಷಿತವಾಗಿಟ್ಟುಕೊಳ್ಳಿ. 30 ವರ್ಷಗಳ ದುಡಿತದಿಂದ ಬಂದ ಪಿಂಚಣಿ ಹಣವನ್ನು ಮಕ್ಕಳ ವ್ಯವಹಾರಕ್ಕೆ ನೀಡಬೇಡಿ. ಕೊನೆಗೆ ಔಷಧಿ ಖರೀದಿಸಲು ಅದೇ ಮಕ್ಕಳ ಮುಂದೆ ಕೈ ಚಾಚಬೇಕಾಗುತ್ತದೆ. ನಂಬರ್ 5, ಮಕ್ಕಳ ಮನೆಯೊಡನೆ ಅಂಟುಕೊಂಡು ಬದುಕಬೇಡಿ. ಅವರು ನಮ್ಮ ಮಕ್ಕಳು ಎಂದು ಅವರ ವೈಯಕ್ತಿಕ ಜೀವನದಲ್ಲಿ ತಲೆ ಹಾಕಬೇಡಿ. ಅತಿಯಾದ ಸಮೀಪತೆ ನಿಮ್ಮ ಪ್ರೀತಿ ಅವರಿಗೆ ಕಿರಿಕಿರಿಯಾಗಬಹುದು. ನಮಗಾಗಿ ಒಂದು ಚಿಕ್ಕ ಜಾಗ ಹುಡುಕಿ ಸ್ವತಂತ್ರವಾಗಿ ಬದುಕಿ. ತೀರ್ಥಯಾತ್ರೆಗೆ ಮಕ್ಕಳ ನಿರೀಕ್ಷೆ ಮಾಡಬೇಡಿ. ಅವರಿಗೆ ರಜೆ ಬಂದಾಗ ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ ಎಂದು ಕಾಯುತ್ತಿರಬೇಡಿ. ಅವರಿಗೆ ಸಮಯ ಸಿಕ್ಕಾಗ ನೀವು ನಡೆಯುವ ಸ್ಥಿತಿಯಲ್ಲೇ ಇರದಿರಬಹುದು. ಶಕ್ತಿ ಇರುವವರೆಗೆ ನಿಮಗೆ ಇಷ್ಟವಾದ ಸ್ಥಳಗಳಿಗೆ ಹೋಗಿ ಒಬ್ಬರೇ ಆದರೂ ಸರಿ. ಇಂದು ತಿನ್ನಬೇಕೆನಿಸುವುದನ್ನು ಇಂದು ತಿನ್ನಿ. ನಿಮ್ಮ ಸಂಗಾತಿಗೆ ಅಂದ್ರೆ ಹೆಂಡತಿಗೆ ಅಥವಾ ಗಂಡನಿಗೆ ಇಂದು ಅವರ ಇಷ್ಟದ ವಸ್ತುವನ್ನು ತಂದುಕೊಡಿ. ಶವಪೆಟ್ಟಿಗೆಯ ಬಳಿಯಲ್ಲಿ ನಿಂತು ಅವರಿಗೆ ಇದು ತುಂಬಾ ಇಷ್ಟ ಆಗಿತ್ತು ಅಂತ ಅಳೋದು ಶುದ್ಧ ನಾಟಕ. ವೃದ್ಧಾಪ್ಯದಲ್ಲಿ ಒಂಟಿಯಾಗಬಾರದು ಮತ್ತು ಯಾರ ಮೇಲೂ ಭಾರ ಆಗಬಹುದು ಎಂದರೆ ನಂಬರ್ 8, ನಿಮಗಾಗಿ ವಿಶ್ರಾಂತಿಯ ವ್ಯವಸ್ಥೆ ಮಾಡಿ. ಮರಣದ ದಿನದವರೆಗೂ ಕೆಲಸದ ಹೊರೆ ಹೊತ್ತುಕೊಂಡು ಓಡಾಡಬೇಡಿ. ಬೆಳಿಗ್ಗೆಯಿಂದ ರಾತ್ರಿ ತನಕ ಓಡಾಡುತ್ತಲೇ ಇದ್ದರೆ ಕೊನೆಯಲ್ಲಿ ನೀವು ಏನನ್ನೂ ಗೆದ್ದಿರಲಾರಿರಿ. ನಿಮ್ಮ ದೇಹಕ್ಕೆ ಅಗತ್ಯವಾದ ವಿಶ್ರಾಂತಿ ನೀಡಿ. 9, ನಿದ್ರೆ ಅಷ್ಟೊಂದು ಉತ್ತಮ ಔಷಧಿ ಇಲ್ಲ. ಅಗತ್ಯವಿಲ್ಲದ ನಿದ್ರಾಹೀನತೆಯನ್ನು ಕಡಿಮೆ ಮಾಡಿ ಶಾಂತವಾಗಿ ನಿದ್ರೆ ಮಾಡಿ. ನೀವು ಅನಾರೋಗ್ಯಕ್ಕೀಡಾದಾಗ ಯಾರೂ ನಿಮ್ಮ ನೋವನ್ನು ಹಂಚಿಕೊಳ್ಳೋದಿಲ್ಲ. ಅದನ್ನು ನೀವು ಒಬ್ಬರೇ ಅನುಭವಿಸಬೇಕಾಗುತ್ತದೆ. ನೀವು ಒಂಟಿಯಾಗಿಯೇ ಬಂದಿದ್ದೀರಿ ಎಂಬುದನ್ನು ಎಂದಿಗೂ ಮರೆಯಬೇಡಿ. ಯಾರಾದರೂ ನಿಮಗಾಗಿ ಏನಾದರೂ ಮಾಡ್ತಾರೆ ಎಂಬ ನಿರೀಕ್ಷೆಯನ್ನು ಕಡಿಮೆ ಮಾಡಿಕೊಳ್ಳಿ. ಒಂದು ದಿನ ನಿಮ್ಮ ನೆರಳು ಸಹ ನಿಮ್ಮನ್ನು ಬಿಟ್ಟು ಹೋಗುತ್ತದೆ. ಸಾವು ಕೂಡ ಒಂಟಿಯೇ. ಆದ್ದರಿಂದ ಸಂತೋಷವಾಗಿ ಒಂಟಿಯಾಗಿರಲು ಕಲಿಯಿರಿ. ಸಂತೋಷವೆಂಬುದು ಯಾರಾದರೂ ನಿಮಗೆ ಕೊಡುವ ವಸ್ತು ಅಲ್ಲ, ಅದು ನೀವು ನಿಮ್ಮೊಳಗೆ ಸೃಷ್ಟಿಸಿಕೊಳ್ಳಬೇಕಾಗುತ್ತದೆ. 11, ನಿಮ್ಮ ಗಂಡ ಅಥವಾ ಹೆಂಡತಿ ಆರೋಗ್ಯವಾಗಿರುವಾಗಲೇ ಸಣ್ಣ ದೊಡ್ಡ ಎಲ್ಲ ಕೆಲಸಗಳನ್ನು ಸ್ವತಃ ಮಾಡಲು ಕಲಿಯಲು ಹಿಂಜರಿಯಬೇಡಿ. 12, ನೀವು ವಸಿಯತ್ತು ಅಂದ್ರೆ ವಿಲ್ಲು ಬರೆದಿದ್ದರೂ ಅದನ್ನು ಬದಲಾಯಿಸುವ ಸಂಪೂರ್ಣ ಹಕ್ಕು ನಿಮಗಿದೆ ಎಂಬುದನ್ನು ನೆನಪಿಡಿ.
13, ವಾರಸುದಾರರು ನಿಮಗೆ ಕಿರುಕುಳ ನೀಡುತ್ತಿದ್ದರೆ ಅಥವಾ ಹಿಂಸೆ ಮಾಡುತ್ತಿದ್ದರೆ ಇಂದು ಕಾನೂನು ಮತ್ತು ಜಿಲ್ಲಾಡಳಿತ ನಿಮ್ಮ ಪರವಾಗಿದೆ ಎಂಬುದನ್ನು ಮರೆಯಬೇಡಿ. 14ನೇ ಪಾಯಿಂಟ್, ಪ್ರತಿದಿನ ನಡೆದುಕೊಂಡು ಹೋಗುವ ಅಭ್ಯಾಸ ಬೆಳೆಸಿಕೊಳ್ಳಿ. ಹಳೆಯ ಸ್ನೇಹಿತರು ಅಥವಾ ಸಂಬಂಧಿಕರು ಇದ್ದರೆ ನಿಮ್ಮ ಯುವಕಾಲದ ನೆನಪುಗಳನ್ನು ಅವರೊಂದಿಗೆ ಹಂಚಿಕೊಳ್ಳುವುದನ್ನು ತಪ್ಪಿಸಬೇಡಿ. 15, ಒಂದು ದಿನ ಜೀವನದ ಲೆಕ್ಕ ಮುಗಿಯಲಿದೆ ಎಂಬುದನ್ನು ಸದಾ ನೆನಪಿಟ್ಟುಕೊಂಡು ಆ ಅಂತಿಮ ದಿನಕ್ಕಾಗಿ ಮಾನಸಿಕವಾಗಿ ಸಿದ್ಧರಾಗಿರಿ. ಕೊನೆಯಲ್ಲಿ ನೀವು ಏನನ್ನೂ ಜೊತೆಯಲ್ಲಿ ಕೊಂಡೊಯ್ಯಲಾರಿರಿ ಎಂಬುದನ್ನು ಅರಿತು ಎಲ್ಲರಿಗೂ ಪ್ರೀತಿ ಮತ್ತು ಸ್ನೇಹದಿಂದ ವರ್ತಿಸಿ ಅಗತ್ಯವಿರುವವರಿಗೆ ಸಹಾಯ ಮಾಡಿ ನಿಮ್ಮನ್ನು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ರೂಪಿಸಿಕೊಳ್ಳಿ. ನಿಮಗಾಗಿ ವಿಶ್ರಾಂತಿಯ ವ್ಯವಸ್ಥೆ ಮಾಡಿ. ಮರಣದ ದಿನದವರೆಗೂ ಕೆಲಸದ ಹೊರೆ ಹೊತ್ತುಕೊಂಡು ಓಡಾಡಬೇಡಿ. ಬೆಳಿಗ್ಗೆಯಿಂದ ರಾತ್ರಿ ತನಕ ಓಡಾಡುತ್ತಲೇ ಇದ್ದರೆ ಕೊನೆಯಲ್ಲಿ ನೀವು ಏನನ್ನು ಜೊತೆಯಲ್ಲಿ ಕೊಂಡೊಯ್ಯಲಾರಿರಿ ಎಂಬುದನ್ನು ಅರಿತು ಎಲ್ಲರನ್ನು ಪ್ರೀತಿ ಮತ್ತು ಸ್ನೇಹದಿಂದ ವರ್ತಿಸಿ ಅಗತ್ಯವಿರುವವರಿಗೆ ಸಹಾಯ ಮಾಡಿ ನಿಮ್ಮನ್ನು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ರೂಪಿಸಿಕೊಳ್ಳಿ. ಧನ್ಯವಾದಗಳು.